ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನನ್ನ ಮಗಳ ಬರ್ಡೇ, ಹಾಗಾಗಿ ಅವಳ ಫೇವ್ರೆಟ್ ಸ್ವೀಟ್ ಮಾಡ್ತಾ ಇದ್ದೀನಿ, ಕ್ಯಾರೆಟ್ ಹಲ್ವಾ. ಹಾಗೆಯೇ ಈ ವಿಡಿಯೋದಲ್ಲಿ ಅವಳ ಬರ್ಡೇ ಸೆಲೆಬ್ರೇಷನ್ ಕೂಡ ನೋಡ್ಬೋದು. ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಬರ್ಡೇ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ನಾನಿಲ್ಲಿ 1/4 kg ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕುಕ್ಕರ್ನಲ್ಲಿ 3ರಿಂದ 4 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿ ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟ್ ಹಲ್ವಾಗೆ ಇವತ್ತು ನಾನು ಕೋವಾ ಆಗಲಿ ಮಿಲ್ಕ್ ಮೇಡ್ ಆಗಲಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ, ಬರೀ ಹಾಲು ಮತ್ತು ತುಪ್ಪದಿಂದನೇ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇದು 6th ಇಯರ್ ಬರ್ಡೇ. ಅವಳು 5 ಇಯರ್ವರೆಗೂ ಗ್ರ್ಯಾಂಡಾಗೆ ಮಾಡ್ಕೊಂಡ್ಬಂದ್ವಿ. ಬಟ್ ಈ ವರ್ಷದಿಂದ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಬಿಟ್ಟು 10 ಇಯರ್ಗೆ ಮತ್ತೆ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು ಅಂದ್ಕೊಂಡಿದ್ವಿ. ಆದರೆ ಮಕ್ಕಳಿಗಂತೂ ಬರ್ಡೇ ಅಂದರೆ ತುಂಬಾ ಆಸೆ ಇದ್ದೇ ಇರುತ್ತೆ ಅಲ್ವಾ. ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಖುಷಿ ಪಡ್ತಾನೆ ಇರ್ತಾರೆ. ನಾವು ಡ್ರೆಸ್ಸು ಕೇಕು ಅಂತೆಲ್ಲ ತರಲೇಬೇಕಲ್ವಾ. ಹಾಗೆಯೇ ಅವಳು ಕೇಳಿದ್ದೆಲ್ಲ ಅವತ್ತಿನ ದಿನ ಮಾಡಿಕೊಟ್ವಿ. ಸೊ ಹಾಗಾಗಿ ತುಂಬಾ ಖುಷಿಪಟ್ಲು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಅದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಟ್ಟು ಇವಾಗ ತುರಿದಿರೋ ಕ್ಯಾರೆಟ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಜಾಸ್ತಿ ಇದ್ದರೆ ಓಕೆ, ಕಮ್ಮಿ ಆಗಿತ್ತು ಅಂದರೆ ಇನ್ನೊಂದೆರಡು ಸ್ಪೂನ್ನ ತುಪ್ಪ ಕೂಡ ಸೇರಿಸ್ಕೋಬೋದು. ನಾನು ಯಾವಾಗಲೂ ಕ್ಯಾರೆಟ್ ಹಲ್ವಾನ ಪ್ಯಾನಲ್ಲಿ ಮಾಡ್ತಾಯಿದ್ದೆ ಮತ್ತು ಅದಕ್ಕೆ ಕೋವಾ ಅಥವಾ ಮಿಲ್ಕ್ ಮೇಡ್ ಏನಾದರೂ ಯೂಸ್ ಮಾಡ್ತಾನೇ ಇದ್ದೆ. ಬಟ್ ಈ ಸಲ ನಾನು ಅದು ಯಾವುದೂ ಯೂಸ್ ಮಾಡ್ತಿಲ್ಲ ಮತ್ತು ಕುಕ್ಕರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ. ಕುಕ್ಕರ್ಗೆ ಹಾಕೋದ್ರಿಂದ ಅದು ಬೇಯಿಸೋದು ಟೈಮೆಲ್ಲ ಸ್ವಲ್ಪ ಸೇವ್ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ಕ್ಯಾರೆಟ್ದು. ಇವಾಗ ಇದಕ್ಕೆ 1ರಿಂದ 1.5 ಕಪ್ನಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಕೂಡ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ಅದು ಕ್ಯಾರೆಟ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅಂದಾಜು, ಅದನ್ನು ನೋಡಿಬಿಟ್ಟು ಹಾಕೋಬೋದು. ಕ್ಯಾರೆಟ್ ನೀಟಾಗಿ ಮುಳುಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಅಷ್ಟು ಅಳತೆನ ಇಟ್ಕೋಬೋದು. ಅದು ಒಂದು ಕುದಿ ಬಂದಮೇಲೆ ನಾವು ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ ಕ್ಯಾರೆಟು. ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಸಾಫ್ಟಾಗಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಅದು ಹಾಲೆಲ್ಲ ಹಾಗೇ ಹಿಂಗುತ್ತೆ. ಈಗ ನಾವು ಕುದಿಸ್ತೀವಲ್ಲ ಆವಾಗ ಹಾಲೆಲ್ಲ ಹಿಂಡ್ಕೊಳ್ಳುತ್ತೆ. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಕಪ್ಪು ಸಕ್ಕರೆ ಫುಲ್ ಹಾಕಿದ್ದೀನಿ. ಮತ್ತು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನು ಬೇಕಂದರೆ ಹಾಕ್ಕೋಬೋದು. 1 ಕಪ್ ಹಾಕಿದ್ರೆ ಸಾಕಾಗತ್ತೆ. ನೋಡಿ ಈ ಕಪ್ಪಲ್ಲಿ ನಾನು 1/4 ಕಪ್ ಸೇರಿಸಿದ್ದೀನಿ ಸಕ್ಕರೆನ. ಟೇಸ್ಟ್ ನೋಡಿಬಿಟ್ಟು ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿ ಬಂದು ಹಾಲೆಲ್ಲ ಹಿಂಗೋಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲ ಹಾಗೇನೆ ಕೂಡ ಸರ್ವ್ ಮಾಡಿದ್ರು ಚೆನ್ನಾಗಿರುತ್ತೆ. ನೋಡಿ ಇದು ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದೆ ಈಗ ಆಲ್ರೆಡಿ. ನಿಮಗೆ ಫುಲ್ ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೋಬೇಕು. ಇಲ್ಲಾಂದರೆ ಹಾಲನ್ನು ಕಮ್ಮಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಹಾಗೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಏನು ತೊಂದರೆ ಇಲ್ಲ. ಇಷ್ಟಿದ್ರೂ ಚೆನ್ನಾಗೇ ಆಗುತ್ತೆ. ಲಾಸ್ಟಲ್ಲಿ ನೋಡ್ಬೋದು ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ಟೈಮಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ 1/2 ಚಮಚದಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಅದ್ರ ಘಮನೇ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕ್ಯಾರೆಟ್ ಹಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ, ಆವಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ರೆಡಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ನನ್ನ ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗಲೇ ಹೇಳಿ ಹೋಗಿದ್ಲು ಕ್ಯಾರೆಟ್ ಹಲ್ವಾ ಮಾಡಿಡು ಮಮ್ಮಿ ಅಂತಂದು. ಬಂದ ತಕ್ಷಣ ಖುಷಿಯಾಗಿ ಹಲ್ವಾ ತಿಂದು ಸಖತ್ತಾಗಿದೆ ಮಮ್ಮಿ ಅಂತ ಹೇಳಿದ್ಲು. ಸೊ ಅದೇ ಬೇಕಾಗಿದ್ದು ನಮಗೂ ಕೂಡ. ಹಾಗೆಯೇ ಸಂಜೆ ಮಾಮೂಲಾಗಿ ಕೇಕ್ ಕಟ್ ಮಾಡೋದು ಅಂತ ಅಂದ್ಕೊಂಡಿದ್ವಿ.
ಹಾಗೆ ಸಿಂಪಲ್ಲಾಗಿ ಲೈಟಿಂಗ್ ಕೂಡ ಹಾಕಿದೆ, ಒಂದೆರಡು ಬಲೂನ್ ಕಟ್ಬಿಟ್ಟು ರೆಡಿ ಮಾಡಿದೆ ಟೇಬಲ್ನ. ಸಂಜೆ ನಮ್ಮ ಅಣ್ಣ ಅತ್ತಿಗೆ ಅಪ್ಪಾಜಿ ಅಮ್ಮ ಎಲ್ಲರೂ ಬಂದ್ರಲ್ಲ, ಹಾಗಾಗಿ ಊಟಕ್ಕೆ ಎಲ್ರಿಗೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಗೀ ರೈಸ್ ಬಟಾಣಿ ರೈಸ್ ಏನಾದರೂ ಹೇಳ್ಬೋದು. ಇದು ಒಂಥರ ಸ್ಪೆಷಲ್ ರೈಸ್, ತುಂಬ ಚೆನ್ನಾಗಿತ್ತು. ರೆಡಿ ಮಾಡಿದೆ ಅದನ್ನು ಕೂಡ ರೈಸ್ನ. ಇವಳು ಈಗ ರೆಡಿ ಆಗ್ತಾ ಇದ್ದಾಳೆ, ಪಾಪು ಕೂಡ ಆಟ ಆಡ್ತಾ ಇದ್ಲು. ನನ್ನ ಮಗಳು ರೆಡಿಯಾಗಿ ಬಂದಿದ್ದಾಳೆ ಆಲ್ರೆಡಿ. ಗಿಫ್ಟು ಏನಾದರೂ ಕೊಡಲಿ ಮಕ್ಕಳಿಗೆ 5 ನಿಮಿಷ ನೋಡಿಬಿಟ್ಟು ಸುಮ್ಮನೆ ಆಗ್ತಾರೆ. ಈ ಥರ ಪುಟಾಣಿ ಗಿಫ್ಟ್ ಕೊಡೋಣ ಈ ಸಲ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋದಾಗ ಅವಳಿಗೆ ಗೊತ್ತಿಲ್ದಲೆ ತೊಗೊಂಡಿದ್ವಿ. ಇದನ್ನು ಬ್ಯಾಗು, ಮಿರರ್, ರಿಂಗ್ಸ್, ಆ ಪುಟಾಣಿ ಕಪ್ಪು, ಮಗ್ಗು ಎಲ್ಲ ನೋಡ್ಬಿಟ್ಟು ಸಖತ್ತು ಖುಷಿ ಪಡ್ತಾ ಇದ್ಲು. ನಮಗೂ ಖುಷಿ ಆಯ್ತು ಅದು ನೋಡಿಬಿಟ್ಟು. ಪುಟ್ಟ ವಸ್ತುಗಳಲ್ಲೇ ಅವ್ರು ತುಂಬ ಖುಷಿ ಕಾಣ್ತಾರೆ ಚಿಕ್ಕ ಮಕ್ಕಳು. ಈ ಬ್ಯಾಗ್ಗಳಂತೂ ನಮ್ಮ ಮನೇಲಿ ಒಂದು 5-6 ಇನ್ನೂ ಜಾಸ್ತಿನೇ ಇದೆ, ಅವಳ ಬ್ಯಾಗ್ಗಳು ಸಪ್ರೇಟಾಗಿ. ಆದ್ರೂ ಬೇರೆ ಬ್ಯಾಗ್ಗಳು ಯಾವ್ದು ನೋಡ್ತಾಳೆ ಅದೆಲ್ಲನೂ ಇಷ್ಟ ಆಗುತ್ತೆ. ಮೆರ್ಮೇಡ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ಲು ಇತ್ತೀಚೆಗೆ ಯಾಕೋ. ಹಾಗಾಗಿ ನಂಗೆ ಮೆರ್ಮೇಡ್ ಬ್ಯಾಗ್ ಬೇಕು ಅಂತ ಕೇಳಿದ್ಲು. ಮತ್ತು ಬರ್ಡೇಗೂ ಕೂಡ ಮೆರ್ಮೇಡ್ ಕೇಕೆ ಮಾಡಿಸೋಣ ಅಂತ ಹೇಳಿದ್ಲು. ಮೆರ್ಮೇಡ್ ಕೇಕ್ ಎಲ್ಲ ಮಾಡಬೇಕಂದ್ರೆ ಅದು ಫಾಂಡೆಂಟಿಂದ ಮಾಡೋದು, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಹಾಗಾಗಿ ಮೆರ್ಮೇಡ್ ಥೀಮಿಂದ ಅದು ಏನು ಬರುತ್ತೆ ಅದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಬಿಟ್ಟು ಕೇಕ್ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತರೋದಕ್ಕೆ. ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡಾಗೆ ಕೇಕ್ನು ತೊಗೊಂಡು ಬಂದಿದ್ರು. ಅದೇ ಕೇಕಿಗೆ ಎಲ್ಲದನ್ನೂ ಫಿಕ್ಸ್ ಮಾಡಿದ್ದಾಯಿತು. ಕೇಕ್ ಕಟಿಂಗ್ ಎಲ್ಲ ಆಯಿತು. ಪಾಪು ಕೂಡ ಹೇಳ್ತಿದ್ದಾಳೆ ನನ್ನ ಅಂತ ಹ್ಯಾಪಿ ಬರ್ಡೇ ಹೇಳಿದ್ರಲ್ಲ ಇಷ್ಟೊತ್ತು, ಅವಳು ಕೂಡ ಹೇಳೋದಕ್ಕೆ ಶುರು ಮಾಡಿದ್ಲು. ಕೇಕ್ ನೋಡ್ಬಿಟ್ಟು ಎಲ್ಲರಿಗೂ ಆಸೆ ಆಗುತ್ತೆ. ಪುಟಾಣಿ ಕೂಡ ತುಂಬ ಇಷ್ಟಪಟ್ಟು ಕೇಕ್ ತಿಂದ್ಲು. ಹಾಗೆ ಎಲ್ಲರೂ ಕೇಕ್ ಎಲ್ಲ ತಿನ್ನಿಸಿ ಫೋಟೋ ಎಲ್ಲ ತೆಕ್ಕೊಂಡು ಸಿಂಪಲ್ಲಾಗಿ ಏನು ಬೇಡ ಅಂದ್ಕೊಂಡಿದ್ರು ಕೂಡ ಬರ್ಡೇ ತುಂಬಾ ಚೆನ್ನಾಗಾಯಿತು. ಹೇಗಾಯಿತು ನನ್ನ ಮಗಳ ಬರ್ಡೇ ನೀವು ನೋಡಿದ್ರಲ್ಲ. ನಿಮಗೆಲ್ಲ ಇಷ್ಟ ಆಯಿತಾ ವಿಡಿಯೋ? ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಎಲ್ಲರೂ ಊಟ ಮಾಡಿದ್ವಿ. ರೈಸು ಒಂದು 10 ಮೆಂಬರ್ಸ್ಗಾಗುವಷ್ಟು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಹಾಗೆಯೇ ಅದ್ರ ಜೊತೆಗೆ ದಾಲ್ ತಡ್ಕನ ಹೋಟೆಲಿಂದ ತರಿಸ್ಕೊಂಡಿದ್ದು, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ರೈಸ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಫುಲ್ ರೆಸಿಪಿನ ಮಾಡಿ ತೋರಿಸ್ತೀನಿ. ನನ್ನ ಮಗಳು ನೋಡಿ ಇನ್ನು ಕೇಕ್ ತಿನ್ನೋದ್ರಲ್ಲೇ ಇದ್ದಾಳೆ. ಕೇಕು ಚಿಪ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ತಾರೆ ಇವರೆಲ್ಲ. ಅಪ್ಪಾಜಿ ಊಟ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂದರು. ಹಾಗೆಯೇ ಎಲ್ಲರೂ ಊಟ ಮುಗಿಸ್ಕೊಂಡು ಸ್ವಲ್ಪ ಹರಟೆ ಹೊಡೆದು ಬರ್ಡೇನ ಇಲ್ಲಿಗೆ ಸಮಾಪ್ತಿ ಮಾಡಬೇಕಾಯ್ತು. ಹೇಗನ್ನಿಸ್ತು ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.